ನಮಸ್ಕಾರ. ಭಕ್ತಿ ಸುಧಾಲಾರಿಯ ವಾರ ಭವಿಷ್ಯಕ್ಕೆ ನಮ್ಮ ನೆಚ್ಚಿನ ವೀಕ್ಷಕರಿಗೆ ಸ್ವಾಗತ. ಜುಲೈ 19ರ ಭಾನುವಾರದಿಂದ ಜುಲೈ 25ರ ಶನಿವಾರದವರೆಗಿನ ಈ ಶುಭವಾರ ನಿಮ್ಮ ರಾಶಿಗೆ ಹೇಗಿದೆ ಎಂದು ನೋಡೋಣ ಬನ್ನಿ. ಇದು ಸಾಮಾನ್ಯ ಭವಿಷ್ಯ ಮಾತ್ರ. ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಫಲಿತಾಂಶ ಬದಲಾಗುತ್ತದೆ. ಶ್ರದ್ಧೆ ಭಕ್ತಿಯಿಂದ ಕೇಳಿ, ಒಳ್ಳೆಯದನ್ನು ನಿಮ್ಮದಾಗಿಸಿಕೊಳ್ಳಿ. ಮೇಷರಾಶಿ, ದೇವತೆ ದುರ್ಗಾ ಪರಮೇಶ್ವರಿ. ಈ ವಾರ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗುತ್ತದೆ. ಸ್ಪರ್ಧೆ ಪರೀಕ್ಷೆಯಲ್ಲಿ ಗೆಲುವು ಸಿಗುತ್ತದೆ. ಹೊಸ ಉದ್ಯೋಗದ ಅವಕಾಶ ಬರುತ್ತದೆ. ಆದರೆ ಆತುರದ ನಿರ್ಧಾರ ಬೇಡ. ಆರೋಗ್ಯದಲ್ಲಿ ಬೆನ್ನು ನೋವು ಬರಬಹುದು. ವ್ಯಾಯಾಮ ಮಾಡಿ. ವಾರದ ಕೊನೆಯಲ್ಲಿ ಸ್ನೇಹಿತರಿಂದ ಆಹ್ವಾನ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕೆಂಪು, ಕಡು ಕೆಂಪು. ವಾರದ ಮಂತ್ರ ಓಂ ದುಂ ದುರ್ಗಾಯೇ ನಮಃ. ವೃಷಭ ರಾಶಿ, ದೇವತೆ ಸಂತೋಷಿ ಮಾತೆ. ಮನೆಯಲ್ಲಿ ಶಾಂತಿ, ಸಂತೋಷದ ವಾತಾವರಣವಿರುತ್ತದೆ. ಹಣಕಾಸು ವಿಚಾರದಲ್ಲಿ ತಾಳ್ಮೆ ಫಲ ಕೊಡುತ್ತದೆ. ಹಳೆ ಹೂಡಿಕೆಯಿಂದ ಲಾಭ ಬರಬಹುದು. ಕಲಾಕ್ಷೇತ್ರದವರಿಗೆ ಪ್ರಶಂಸೆ ಸಿಗುತ್ತದೆ. ವಾರದ ಮಧ್ಯದಲ್ಲಿ ಅತಿಥಿ ಆಗಮನದಿಂದ ಖರ್ಚು ಆಗಬಹುದು. ಶುಕ್ರವಾರದ ವ್ರತ ಮಾಡಿದರೆ ಒಳ್ಳೆಯದು. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಬಿಳಿ ಗುಲಾಬಿ. ವಾರದ ಮಂತ್ರ ಓಂ ಶ್ರೀ ಸಂತೋಷಿ ಮಹಾಮಾಯೇ ನಮಃ. ಮಿಥುನ ರಾಶಿ, ದೇವತೆ ಗಾಯತ್ರಿ ದೇವಿ. ಬುದ್ಧಿ ತರ್ಕದಿಂದ ಈ ವಾರ ದೊಡ್ಡ ಸಮಸ್ಯೆ ಪರಿಹರಿಸುತ್ತೀರಾ. ಸಂಪರ್ಕ, ವಿಷಯ, ವಹಿವಾಟು ಕ್ಷೇತ್ರದವರಿಗೆ ಲಾಭ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸು. ಆದರೆ ಗಮನ ಬೇರೆ ಕಡೆ ಹೋಗಬಹುದು. ಏಕಾಗ್ರತೆ ಬಹಳ ಮುಖ್ಯ. ವಾರದ ಕೊನೆಯಲ್ಲಿ ಸಣ್ಣ ಪ್ರಯಾಣದ ಸಾಧ್ಯತೆ. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಹಸಿರು, ತಿಳಿ ಹಳದಿ. ವಾರದ ಮಂತ್ರ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ. ಗಾಯತ್ರಿ ಮಂತ್ರ. ಕರ್ಕಾಟಕ ರಾಶಿ, ದೇವತೆ ಕಾಮಾಕ್ಷಿ ದೇವಿ. ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಕುಟುಂಬದ ಜೊತೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ. ಮನೆಗೆ ಹೊಸ ಸಾಮಾನು, ಪೀಠೋಪಕರಣ ತರುವ ಯೋಗ ಇದೆ. ಆರೋಗ್ಯದಲ್ಲಿ ಜೀರ್ಣಕ್ರಿಯೆ, ಚರ್ಮದ ಸಮಸ್ಯೆ. ಕಾಳಜಿ ವಹಿಸಿ. ಹಣಕಾಸು ಸ್ಥಿರ, ಆದರೆ ಸಾಲ ಕೊಡಬೇಡಿ. ಅದೃಷ್ಟದ ಸಂಖ್ಯೆ 2. ಅದೃಷ್ಟದ ಬಣ್ಣ ಬೆಳ್ಳಿ, ಮುತ್ತಿನ ಬಣ್ಣ. ವಾರದ ಮಂತ್ರ ಓಂ ಹ್ರೀಂ ಶ್ರೀಂ ಕಾಮಾಕ್ಷೈ ನಮಃ. ಸಿಂಹರಾಶಿ, ದೇವತೆ ವೀರಭದ್ರಸ್ವಾಮಿ. ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತದೆ. ಕೆಲಸದಲ್ಲಿ ನಿಮ್ಮ ನಿರ್ಧಾರಕ್ಕೆ ಎಲ್ಲರೂ ಒಪ್ಪುತ್ತಾರೆ. ಸರ್ಕಾರಿ, ಪೊಲೀಸ್, ಸೈನ್ಯ ಸಂಬಂಧ ಕೆಲಸಕ್ಕೆ ಒಳ್ಳೆಯ ವಾರ. ತಂದೆ, ಗುರುಗಳಿಂದ ಆಶೀರ್ವಾದ ಸಿಗುತ್ತದೆ. ಆದರೆ ಕೋಪ, ಅಹಂಕಾರ ಕಡಿಮೆ ಮಾಡಿ. ವಾರದ ಮಧ್ಯದಲ್ಲಿ ಖರ್ಚು ಜಾಸ್ತಿ. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಚಿನ್ನ, ಗಾಢ ಕೇಸರಿ. ವಾರದ ಮಂತ್ರ ಓಂ ಹ್ರಾಂ ಹ್ರೀಂ ವೀರಭದ್ರಾಯ ನಮಃ. ಕನ್ಯಾ ರಾಶಿ, ದೇವತೆ ಅಂಬಾ ಭವಾನಿ. ವಿವರವಾದ ಕೆಲಸ, ಲೆಕ್ಕಪತ್ರ, ದತ್ತಾಂಶ ವಿಶ್ಲೇಷಣೆಯಲ್ಲಿ ನೀವು ಮಿಂಚುವಿರಿ. ಕಚೇರಿಯಲ್ಲಿ ಬಡ್ತಿ, ಹೆಚ್ಚುವರಿ ಆದಾಯದ ಅವಕಾಶ. ಆರೋಗ್ಯ ಚೆನ್ನಾಗಿರುತ್ತದೆ. ಆದರೆ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಹಳೆ ಸ್ನೇಹಿತರ ಭೇಟಿ ಆಗುತ್ತದೆ. ಬುಧವಾರ ದೇವಸ್ಥಾನಕ್ಕೆ ಹೋಗಿ. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಹಸಿರು, ತಿಳಿಕಂದು. ವಾರದ ಮಂತ್ರ ಓಂ ಪ್ರೀಂ ಅಂಬಾಯೈ ನಮಃ. ತುಲಾರಾಶಿ, ದೇವತೆ ರಾಜರಾಜೇಶ್ವರಿ. ಸಂಬಂಧ, ಮದುವೆ ಮಾತು ಮುಂದೆ ಹೋಗುತ್ತದೆ. ಸಂಗಾತಿಯ ಜೊತೆ ಹೊಂದಾಣಿಕೆ ಅತ್ಯುತ್ತಮ. ವ್ಯವಹಾರ, ಪಾಲುದಾರಿಕೆಯಲ್ಲಿ ಹೊಸ ಒಪ್ಪಂದವಾಗುತ್ತದೆ. ಸೌಂದರ್ಯ, ಫ್ಯಾಷನ್, ಒಳಾಂಗಣ ವಿಚಾರದಲ್ಲಿ ಖರ್ಚು ಆಗಬಹುದು. ವಾರದ ಕೊನೆಯಲ್ಲಿ ಸಣ್ಣ ವಾದ ಬರಬಹುದು. ನಗುವಿನೊಂದಿಗೆ ಪರಿಹರಿಸಿ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಗುಲಾಬಿ, ತಿಳಿ ನೇರಳೆ. ವಾರದ ಮಂತ್ರ ಓಂ ಐಂ ಹ್ರೀಂ ಶ್ರೀಂ ರಾಜರಾಜೇಶ್ವರಿಯೈ ನಮಃ. ವೃಶ್ಚಿಕ ರಾಶಿ, ದೇವತೆ ನರಸಿಂಹಸ್ವಾಮಿ. ನಿಮ್ಮ ಅಡಗಿರುವ ಶಕ್ತಿ ಈ ವಾರ ಹೊರಗೆ ಬರುತ್ತದೆ. ಸಂಶೋಧನೆ, ಮನಃಶಾಸ್ತ್ರ ಕೆಲಸಕ್ಕೆ ಒಳ್ಳೆಯ ಸಮಯ. ಶತ್ರುಗಳು ಸೋಲುತ್ತಾರೆ. ಆದರೆ ಅನುಮಾನ ಬೇಡ, ನಂಬಿಕೆ ಇಡಿ. ಆರೋಗ್ಯದಲ್ಲಿ ರಕ್ತದ ಒತ್ತಡ ಪರೀಕ್ಷೆ ಮಾಡಿಸಿ. ಮಂಗಳವಾರ ನರಸಿಂಹ ದರ್ಶನ ಮಾಡಿ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಗಾಢ ಕೆಂಪು, ಕಪ್ಪು. ವಾರದ ಮಂತ್ರ ಓಂ ನರಸಿಂಹಾಯ ನಮಃ. ಧನುಸ್ಸು ರಾಶಿ, ಜ್ಞಾನ, ವಿದ್ಯೆ, ಧರ್ಮದ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ, ಗುರುಗಳಿಗೆ ಒಳ್ಳೆಯ ವಾರ. ಪ್ರಯಾಣ, ತೀರ್ಥಯಾತ್ರೆ ಮಾಡುವ ಅವಕಾಶ. ಹಣಕಾಸು ಲಾಭ ಇದೆ. ಆದರೆ ಪುಸ್ತಕ ಶಿಕ್ಷಣಕ್ಕೆ ಖರ್ಚು ಮಾಡಿ.
ಮಕ್ಕಳಿಂದ ಹೆಮ್ಮೆಯ ಸುದ್ದಿ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಕೇಸರಿ. ವಾರದ ಮಂತ್ರ ಓಂ ನಮೋ ಭಗವತೆ ಹಯಗ್ರೀವಾಯ ನಮಃ. ಮಕರ ರಾಶಿ, ದೇವತೆ ಪ್ರತ್ಯಂಗಿರಾ ದೇವಿ. ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಈ ವಾರ ಫಲ ಸಿಗುತ್ತದೆ. ಸ್ವಲ್ಪ ತಡವಾದರೂ ಯಶಸ್ಸು ನಿಶ್ಚಯ. ಆಸ್ತಿ ವಾಹನದ ವಿಚಾರ ಪರಿಹಾರವಾಗುತ್ತದೆ. ಆರೋಗ್ಯದಲ್ಲಿ ಕಾಲು ಸೊಂಟದ ನೋವು ಬರಬಹುದು, ಕಾಳಜಿ ವಹಿಸಿ. ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ, ಶತ್ರುಗಳ ಕಾಟ ಕಡಿಮೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಆಕಾಶ ನೀಲಿ ಕಪ್ಪು. ವಾರದ ಮಂತ್ರ ಓಂ ಹ್ರೀಂ ಪ್ರತ್ಯಂಗಿರಾಯೇ ನಮಃ. ಕುಂಭರಾಶಿ, ಹೊಸ ತಂತ್ರಜ್ಞಾನ AI ಆನ್ಲೈನ್ ವ್ಯವಹಾರದ ಕಲ್ಪನೆ ಬರುತ್ತದೆ. ವಲಯದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ಸಾಮಾಜಿಕ ಕಾರ್ಯ ಮಾಡಿದರೆ ಮನಸ್ಸಿಗೆ ಶಾಂತಿ. ಆದರೆ ರಾತ್ರಿ ನಿದ್ದೆಗೆಡಬೇಡಿ. ಅನಗತ್ಯ ಚರ್ಚೆ ಬೇಡ. ವಾರದ ಕೊನೆಯಲ್ಲಿ ಅನಿರೀಕ್ಷಿತ ಹಣದ ಯೋಗ ಇದೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ನೀಲಿ ಮತ್ತು ಬೂದು. ವಾರದ ಮಂತ್ರ ಓಂ ಧೂಮ್ ಧೂಮಾವತ್ಯೈ ನಮಃ. ಮೀನರಾಶಿ, ದೇವತೆ ವರಾಹಸ್ವಾಮಿ. ಕನಸು ನನಸಾಗುವ ವಾರ. ಆಧ್ಯಾತ್ಮ ಧ್ಯಾನದಲ್ಲಿ ಮನಸ್ಸು ನಿಲ್ಲುತ್ತದೆ. ಆರ್ಥಿಕವಾಗಿ ಭೂಮಿ ಮನೆ ವಿಚಾರದಿಂದ ಲಾಭ. ದಾನ ಧರ್ಮ ಮಾಡಿದರೆ ಇನ್ನೂ ಹೆಚ್ಚಾಗುತ್ತದೆ. ನೀರಿನ ಹತ್ತಿರ ಹೋದರೆ ಶಕ್ತಿ ಸಿಗುತ್ತದೆ. ಆರೋಗ್ಯ ಸ್ಥಿರ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಕಡು ನೀಲಿ. ವಾರದ ಮಂತ್ರ ಓಂ ನಮೋ ಭಗವತೆ ವರಾಹಾಯ ನಮಃ. ಇಲ್ಲಿಗೆ ಈ ವಾರದ ಭವಿಷ್ಯದ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೈಪ್ ಮಾಡಿ. ನಿಮ್ಮ ರಾಶಿಯನ್ನು ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಾರ ನಿಮ್ಮನ್ನು ಭೇಟಿಯಾಗುವೆ. ಅಲ್ಲಿಯ ತನಕ ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.